ಸುಹಾಸ್ ಶೆಟ್ಟಿ ಹತ್ಯೆ ವಿಚಾರದಲ್ಲಿ ಹಲವು ರಾಜಕೀಯ ನಾಯಕರುಗಳು ಮಾತನಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತನಾಡಿದ್ದಾರೆ. ವೈಷಮ್ಯ ಬೆಳೆಸುವುದೇ ಬಿಜೆಪಿಯವರ ಉದ್ದೇಶ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಘಟನೆ ನಡೆದ ಒಂದೇ ದಿನದಲ್ಲಿ ಅರೆಸ್ಟ್ ಮಾಡಿದ್ದೀವಿ, ಸರ್ಕಾರ ನಿಷ್ಕ್ರಿಯ ಆಗುವ ಪ್ರಶ್ನೆಯೇ ಇಲ್ಲ, ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಜೊತೆಗೆ ವಿ ಸೋಮಣ್ಣ ಹೇಳಿಕೆಗೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಮಂಗಳೂರಿನ ಪರಿಸ್ಥಿತಿ ನಿನ್ನೆನೂ ಕೂಡ ಬಿಜೆಪಿಯ ಶಾಸಕ ಒಂದು ಅತ್ಯಂತ ಕೆಟ್ಟ ರೀತಿಯಾಗಿ ಮಾತಾಡಿರ್ತಕ್ಕಂಥ ನಾವು ನೋಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಮತ್ತು ಅವರ ಸಂಘಟನೆಯವರು, ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣ ಸ್ವಾಮಿ ಎಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಏನು ಗೊತ್ತಿಲ್ಲದೇನೆ ಏನು ಪ್ರಚೋದನೆ ಮಾಡಬೇಕು, ಇನ್ನೂ ಹೆಚ್ಚು ವೈಷಮ್ಯ ಬೆಳಿಬೇಕು, ಅಷ್ಟೇ ಉದ್ದೇಶ ಅವ್ರದ್ದು. ಈಗ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಯಾರು ಮಾಡಿದ್ದಾರೆ ಅವ್ರನ್ನೆಲ್ಲ ಹಿಡಿದಾಕಿದ್ದಾರೆ. ಅದು ಒಂದೇ ದಿವಸದಲ್ಲಿ ಹಿಡಿದಾಕಿದ್ದಾರೆ. ಎಲ್ಲೂ ಕೂಡ ಒಂಚೂರು ಹಿಂಜರಿಕೆ ಇಲ್ಲ. ಮತ್ತು ವಿ ಸೋಮಣ್ಣ ಅವ್ರ ಸ್ಟೇಟ್ಮೆಂಟು ಕೂಡ ನೋಡಿದೆ. ಅವ್ರೇನು ಹೇಳಿದ್ರು ಅಂತ ಹೇಳಿದ್ರೆ, ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡದೇ ಹೋದರೆ, ನಿಷ್ಕ್ರಿಯ ಆದರೆ ಅವಾಗ NIA ಬರುತ್ತಿತ್ತು. ನಿಷ್ಕ್ರಿಯ ಪ್ರಶ್ನೆ ಬರಲ್ಲ, ನಾವು ಭಾಳ ಸಕ್ರಿಯವಾಗಿದ್ದೀವಿ. ಇಷ್ಟೆಲ್ಲ ವೇಗವಾಗಿ ತನಿಖೆ ಮಾಡ್ತಾ ಇದ್ದೀವಿ, ಅರೆಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ನಮ್ಮ ಗೃಹ ಸಚಿವರು ಕೂಡ ಮಂಗಳೂರಿಗೆ ಅವರು ಬಂದಲ್ಲಿ ಸಭೆಯೆಲ್ಲ ಮಾಡಿದ್ರು. ಸೊ ಇಷ್ಟೆಲ್ಲ ಇದ್ದಾಗ ಇಲ್ಲಿ BJPಯವ್ರಿಗೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ, ಶಾಂತಿ ಸ್ಥಾಪನೆ ಆಗಬಾರ್ದು, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು, ಮತ್ತು ಈ ಪ್ರಚೋದನಕಾರಿಯ ವಾತಾವರಣ ಉಳಿಸ್ಕೊಂಡು ಹೋಗಬೇಕು.